ಕನ್ನಡ ಅಂದರೆ ಖುಷಿ ಪಡೋರಿಗೆ, ಕನ್ನಡದ ಮಾತುಗಳನ್ನು ಇಷ್ಟಪಡೋರಿಗೆ ನೀವು ಯಾವಾಗಲೂ ಚೆನ್ನಾಗಿಟ್ಟಿರ್ತೀರ, ನಾವು ಚೆನ್ನಾಗಿದ್ದೀವಿ. ಹಾಗೆ ಇರೋಣ ಸರ್ ಯಾವಾಗಲೂ. ಅಪ್ಪಟ ಕನ್ನಡದ ಹೆಣ್ಣುಮಗಳು, ಕನ್ನಡ ಓದಿದ್ದೀರಾ, ಕನ್ನಡದಲ್ಲಿ ಮಾತಾಡ್ತೀರಾ. ನಾವೆಲ್ಲ ಕನ್ನಡಿಗರು ಕರ್ನಾಟಕದಲ್ಲಿ ಇದ್ದೀವಿ, ಅದಕ್ಕಂತೂ ನಾವು ಹೆಮ್ಮೆ ಫೀಲ್ ಮಾಡ್ತೀವಿ. ಆದರೂ ಯಾರಾದರೂ ಹೇಳೋದು ತುಂಬ ಚಂದ ಕನ್ನಡ ಮಾತಾಡಿದಾಗ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಕನ್ನಡ ಅಂತಾರೆ. ಹೌದು, ಇದು ನೀವು ಕೇಳಿಸ್ಕೊಂಡಿರ್ತೀರ. ತುಂಬ ಸರಿ ಕೇಳಿಸ್ಕೊಂಡಿದ್ದೀನಿ. ಅಂದರೆ ಶುದ್ಧ ಕನ್ನಡದಲ್ಲಿ ಮಾತನಾಡುವುದೇ ಒಂದು ಸರ್ಪ್ರೈಸ್ ಜನಕ್ಕೆ ಅಂತ. ಹೌದು, ಹೀಗೀಗ ಎಷ್ಟೊಂದು ಕಡೆ ಕೇಳಿದ್ದೀನಿ ನಾನು, ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರ ಅಂದರೆ ಏನರ್ಥ? ನಮ್ಮ ಭಾಷೆನೇ ಕನ್ನಡ ಅಲ್ವಾ, ಮಾತಾಡದೆ ಹೆಂಗಿರೋದು ಅಂತ. ಈ ಕ್ವೆಶನ್ನ ಅನಿಲ್ ಕುಂಬ್ಳೆ ಅವ್ರಿಗೆ ಯಾರೋ ಕೇಳಿದ್ರಂತೆ. ಅವರು ಕ್ರಿಕೆಟರ್ ಅಲ್ವಾ, ಅವರಿಗೆ ಕೇಳಿದ್ರಂತೆ ಮಧ್ಯದಲ್ಲಿ ಯಾವಾಗ ಕಾನ್ವರ್ಸೇಷನ್ ಆಗಬೇಕಾದ್ರೆ, ಕನ್ನಡದಲ್ಲಿ ಮಾತಾಡ್ತೀರಾ ಸರ್ ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ, ಅಯ್ಯೋ ನನ್ನ ಭಾಷೆನೇ ಕನ್ನಡ, ಇನ್ಯಾವ ಭಾಷೆಯಲ್ಲಿ ಮಾತಾಡಲಿ ನಾನು ಅಂತ. ಅದೊಂದು ಅದನ್ನ ಜನಗಳ ತಲೆಯಲ್ಲಿ ಕೂತ್ಕೊಂಡಿದ್ಯಾ ಏನೋ ಗೊತ್ತಿಲ್ಲ. ಅಂದರೆ ಕನ್ನಡ ಅಚ್ಚುಕಟ್ಟಾಗಿ ಕನ್ನಡ ಮಾತಾಡಿದ್ರೆ ಇವರು ಸೆಲೆಬ್ರಿಟಿ ಅನ್ನೋ ರೇಂಜ್ಗೆ ಫೀಲ್ ಮಾಡ್ತಿದ್ದಾರೆ. ಇಟ್ಸ್ ಓಕೆ, ಹಂಗೆ ಕರೆದ್ರೆ ನಂಗೆ ಖುಷಿನೇ ಆಗುತ್ತೆ. ಬಟ್ ನಾವು ಯಾಕೆ ಮಾತಾಡ್ತಾ ಇಲ್ಲ ಅಂತ ಒಂದ್ಸತಿ ನೀವು ಯೋಚನೆ ಮಾಡಲ್ವಲ್ಲ, ಅವಾಗ ಬೇಜಾರಾಗುತ್ತೆ. ಪಾಯಿಂಟ್ ಕರೆಕ್ಟ್. ನೀವಂತೂ ಎಲ್ಲ ಕಡೆ ವೈರಲ್ಲು, ನೀವಂತೂ ಎಲ್ಲ ಕಡೆ ಇಷ್ಟಪಡುವ ಹಾಗೆ ವೈರಲ್ಲು. ಖುಷಿ ಆಗೋದೇನು ಗೊತ್ತಾ, ನೀವು ಕನ್ನಡದ ಮೂಲಕ ವೈರಲ್ ಆಗಿದ್ದೀರಾ. ಹೌದು, ಅದ್ರ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಇದೆ. ಕನ್ನಡದ ಭಾಷೆಯ ಸಾಹಿತ್ಯದ ಮೂಲಕ ವೈರಲ್ ಆಗ್ತಿದ್ದೀರಾ, ಅದ್ರ ಬಗ್ಗೆ ನಿಜವಾಗ್ಲೂ ಹೆಮ್ಮೆ ಇದೆ ನನಗೆ. ಕನ್ನಡ ಭಾಷೆ ಇಷ್ಟು ಚೆನ್ನಾಗಿದೆ, ಈ ಥರ ಮಾತಾಡಬಹುದು, ಅಥವಾ ಇಷ್ಟೆಲ್ಲ ಬುಕ್ಸ್ ಇದೆ, ಏನೇನೋ ಹೇಳ್ತಾರಲ್ವ ಈ ಫ್ಯಾಕ್ಟರ್ಸ್. ನಾನು ಏನು ಫಾಲೋ ಮಾಡ್ತಾ ಇದ್ದೀನಿ ಇವಾಗ, ಅದನ್ನು ಕೇಳೋಕೆ ಖುಷಿ ಆಗುತ್ತೆ. ಅದೊಂಥರ ಮೋಟಿವೇಶನ್ ನಮಗೆ, ಇನ್ನಷ್ಟು ಮಾಡಲ ಇನ್ನಷ್ಟು ಹುಡುಕ್ಲಾ ಕನ್ನಡದ ಪದಗಳನ್ನು. ಅಂದರೆ ನಾವು ಮಾತಾಡೋದು ಗ್ರಾಂಥಿಕ ಕನ್ನಡ, ಆದರೆ ಕರ್ನಾಟಕದ ಬೇರೆ ಬೇರೆ ಭಾಗಕ್ಕೆ ಹೋದ್ರೆ ಕನ್ನಡ ಇನ್ನೂ ರಿಚ್ ಆಗಿದೆ. ನೀವು ಚಾಮರಾಜನಗರದವ್ರು, ನಿಮ್ಗೆ ಗೊತ್ತಿರುತ್ತೆ ಚಾಮರಾಜನಗರ ಕನ್ನಡ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಮೈಸೂರು ಕನ್ನಡ ಎಷ್ಟು ಚಂದ, ಮಂಡ್ಯ ಕನ್ನಡ ಎಷ್ಟು ಚಂದ. ಹೌದು, ನಮ್ಮೂರು. ಅಂಬರೀಷ್ ಅವ್ರ ಬಾಯಲ್ಲಿ ಕೇಳ್ಬೇಕು, ಮಂಡ್ಯ ಕನ್ನಡ ಎಷ್ಟು ಚೆನ್ನಾಗಿರುತ್ತೆ. ಉತ್ತರ ಕರ್ನಾಟಕದ ಕನ್ನಡ ಇನ್ನೂ ಚಂದ. ಹಾಗೆ ಕನ್ನಡ ಬೇರೆ ಬೇರೆ ಪ್ರಾಂತ್ಯದಲ್ಲಿ ನೀವು ಎಲ್ಲೇ ಆ ಕನ್ನಡ ಕೇಳೋದೇ ಚಂದ. ಕನ್ನಡ ಅದಕ್ಕೆ ಬೇರೆ ಬೇರೆ ರೂಪುರೇಷೆಗಳು, ಅದರ ಭಾವ ಬೇರೆ ಬೇರೆ ಕಡೆ ಬದಲಾದರೂ, ಅದು ಇಂಟೋನೇಷನ್ ಧಾಟಿ ಬದಲಾದರೂ ಕನ್ನಡ ಕೇಳೋಕೆ ಅಷ್ಟು ಚೆನ್ನಾಗಿರುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಮಾಲತಿ ಶರ್ಮಾ ಅವರ ಧ್ವನಿಯಲ್ಲಿ ಬರ್ತಿತ್ತು ಒಂದು ಕ್ಯಾಸೆಟ್ಟಲ್ಲಿ DS ಕರ್ಕಿ ಅವರ ಜನಪ್ರಿಯ ಗೀತೆ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ ಅಂತ. ನಿಮ್ಗೆ ಅನ್ಸುತ್ತಾ, ತುತ್ತ ತುದಿ ಬೀದರಿಂದ ಚಾಮರಾಜನಗರ, ಈ ಕಡೆ ಕರಾವಳಿಯಿಂದ ಈ ಕಡೆ ಕೋಲಾರ, ಈ 4 ದಿಕ್ಕಿನಲ್ಲಿ ಆ ಕನ್ನಡದ ಜ್ಯೋತಿ ಬೆಳಗ್ತಾ ಇದೆ ಮತ್ತು ಬಳಸ್ತಾ ಇದೆ ಅಂತ ಅನ್ಸುತ್ತಾ ನಿಮಗೆ? ಖಂಡಿತ ಸರ್. ಆದರೆ ಗಡಿ ಭಾಗಗಳಿಗೆ ಹೋದಾಗ ಮಾತ್ರ ಸ್ವಲ್ಪ ಅನಿಸುತ್ತೆ, ಇದೇನು ಎರಡು ಲ್ಯಾಂಗ್ವೇಜ್ ಮಾತಾಡ್ತಾರೆ. ಈಗ ರಾಯಚೂರು ಮತ್ತು ಯಾದಗಿರಿ ಅದೆಲ್ಲ ಗಡಿ ಭಾಗ ಆಂಧ್ರಕ್ಕೆ. ಅಥವಾ ಬೀದರಿಗೆ ಹೋದರೆ, ನಾನು ಕಳೆದ ಬಾರಿ MP ಎಲೆಕ್ಷನಲ್ಲಿ ಅಂತ ಅನ್ಕೊತೀನಿ, ಸರ್ವೆಗೆ ಅಂತ ಹೋಗಿದ್ವಿ ನಾವು. ಅವಾಗ ನಾನು ಬೇರೆ ಇದ್ರಲ್ಲಿ ಕೆಲಸ ಮಾಡ್ತಾ ಇದ್ದೆ. ಬಸವ ಕಲ್ಯಾಣ, ಬಸವಣ್ಣನನ್ನ ನಾವು ಇಡೀ ಕರ್ನಾಟಕ ಸೆಲೆಬ್ರೇಟ್ ಮಾಡುತ್ತೆ. ಬಸವ ಕಲ್ಯಾಣದಲ್ಲಿ ಕನ್ನಡ ಮಾತಾಡೋರು ತೀರಾ ಕಡಿಮೆ ಸಿಗೋದು ನಿಮಗೆ. ಮರಾಠಿ ಪ್ರಾಬಲ್ಯ ಜಾಸ್ತಿ ಬೀದರು. ಅಲ್ಲಿಗೆ ಹೋದಾಗ ಭಯ ಆಗುತ್ತೆ, ಅಯ್ಯೋ ಏನಾದರೂ ಓವರ್ಲ್ಯಾಪ್ ಆಗ್ಬಿಡ್ತಿದ್ಯಾ, ಕನ್ನಡ ಮಾತಾಡೋರು ಕಡಿಮೆ ಆಗ್ಬಿಡ್ತಿದಾರ ಅಂತ. ಅದೇ ಮಂಡ್ಯ, ಮೈಸೂರು, ಚಾಮರಾಜನಗರ ಹೋದ್ರೆ ಎಷ್ಟು ರಿಚ್ ಇದೆ ಅಂತ ಅನ್ಸುತ್ತೆ. ಬ್ಯಾಂಗ್ಳೂರಿಗೆ ಬಂದ್ಮೇಲೆ ನಂಗೆ ತುಂಬ ಭಯ ಆಗಿದೆ ಸರ್. ಲಿಟ್ರಲಿ ನನ್ನ ಶಾಲೆಯಲ್ಲೇನೆ 60% ನಾನ್ ಕನ್ನಡಿಗರು ಇದ್ದಾರೆ. ಓ ಹೌದಾ? ಕಾಶ್ಮೀರ್ ಟು ಕನ್ಯಾಕುಮಾರಿ ಎಲ್ಲ ಸ್ಟೇಟಲ್ಲಿರೋ ಮಕ್ಕಳು ನಮ್ಮ ಶಾಲೆಯಲ್ಲಿ ಓದ್ತಿದ್ದಾರೆ. ಯಾವ ಶಾಲೆ ಇದು? ವೈಟ್ ಅಕಾಡೆಮಿ. ಓಕೆ, ಎಲ್ಲಿದೆ ಇದು? ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇದೆ. ಆ ಶಾಲೆಯ ಪ್ರಾಂಶುಪಾಲೆ ನಾನು. ಬಟ್ ನನ್ನ ಶಾಲೆನಲ್ಲೇ 40% ಮಾತ್ರ ಕನ್ನಡಿಗರು ಇರೋದು. ಆ 40% ಕನ್ನಡಿಗರಿಗೂ ಎಲ್ಲ ಭಾಷೆ ಬರುತ್ತೆ. ವಿಪರ್ಯ ಏನಂತಂದ್ರೆ 60% ನಾನ್ ಕನ್ನಡಿಗರಿಗೆ ಕನ್ನಡ ಬರೋದಿಲ್ಲ. ಅವಾಗ ತುಂಬ ಭಯ ಆಗುತ್ತೆ. ಕೇಳುವಾಗಲೇ, ಅಡ್ಮಿಷನ್ ಮಾಡುವಾಗಲೇ ಕೇಳಿಬಿಡ್ತಾರೆ, ಕನ್ನಡ ಓದ್ದೆ ಆಪ್ಷನ್ ಇಲ್ವಾ ಅಂತ. ಅಡ್ಮಿಷನ್ಗೆ ಬಂದಿದ ತಕ್ಷಣ ಅವಾಗ ತುಂಬ ಬೇಜಾರಾಗುತ್ತೆ. ನಮಗೊಂದು ಭಯ ಇರುತ್ತೆ, ಸಪೋಸ್ ಇವಾಗ ನಾನು ಇಷ್ಟೆಲ್ಲ ಫೇಮಸ್ ಆಗ್ತಾ ಇದ್ದೀನಿ, ಇವಾಗ ಅತಿ ಹೆಚ್ಚು ಕನ್ನಡ ಬಳಸ್ತಾರೆ ಅಂತ ಹೇಳಿ ನಮ್ಮ ಮಕ್ಕಳನ್ನ ಈ ಸ್ಕೂಲಿಗೆ ಸೇರಿಸಿದ್ರೆ ಅಥವಾ ಅಡ್ಮಿಷನ್ ಮಾಡಿಸಿದ್ರೆ ಕನ್ನಡನೇ ಫಾಲೋ ಮಾಡಿಸ್ಬಿಡ್ತಾರಾ ಅಂತ ಅಂದ್ಕೊಳ್ತಾರೋ ಏನೋ ಅಂತ. ನನಗದ್ರ ಭಯ ಇಲ್ಲ. ನಾನು ಶಾಲೆ ಒಳಗೆ ಹೋಗಿದ ತಕ್ಷಣ ನಾನು ಪ್ರಿನ್ಸಿಪಲ್ ಆ ಶಾಲೆಗೆ. ಬಟ್ ನನ್ನ ಕರ್ತವ್ಯ ಇದೆಯಲ್ಲ ಕನ್ನಡಿಗಳಾಗಿ ಅದು ಬೇರೆ ಅಂತ ಭಾವಿಸ್ತೀನಿ. ಎಷ್ಟು ವರ್ಷ ಆಗುತ್ತೋ ನಮ್ಮ ಕೈಯಲ್ಲಿ, ಅಥವಾ ನಾವು ಎಷ್ಟು ವರ್ಷ ಇದನ್ನೆಲ್ಲ ಮಾಡ್ಕೊಂಡು ಹೋಗ್ಬೋದು, ಅಷ್ಟು ವರ್ಷನೂ ನಾನು ಕನ್ನಡ ಬಗ್ಗೆನೇ ಮಾಡಬೇಕಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ.
ಥ್ಯಾಂಕ್ ಯು. ಹೇಳಿ ನಮಗೆ, ಈ ಕನ್ನಡದ ಅತಿ ಹೆಚ್ಚಿನ ಈ ಪ್ರೇಮ ಎಲ್ಲಿ ಮೊಳಕೆ ಹೊಡಿತು, ಎಲ್ಲಿ ಶುರುವಾಯಿತು? ಸರ್ ನಾನು ಓದಿದ್ದೆಲ್ಲ ಕನ್ನಡ ಮೀಡಿಯಂ ಸ್ಕೂಲ್, ಪಕ್ಕ ಗೌರ್ಮೆಂಟ್ ಸ್ಕೂಲ್ 10th ಸ್ಟ್ಯಾಂಡರ್ಡ್ ತನಕನೂ ಮಂಡ್ಯದಲ್ಲೇ ಓದಿದ್ದು. ನಾನು ಹುಟ್ಟೂರು ಸಾತ್ನೂರು ಅಲ್ಲೇ ಓದಿದ್ದು. ಯಾಕೆ ಅಷ್ಟು ಇದಾಯ್ತು ಅಂತ ಹೇಳಿದ್ರೆ, ನಮಗೆ ಪಾಠ ಕಲಿಸಿದಂತಹ ಟೀಚರ್ಸು. ಒಂದು ಹಾಡು ಹೇಳೋದಿರಲಿ, ಒಂದು ಪ್ರೋಗ್ರಾಮಿಗೆ ನಾವು ಕಲಿತ ಹಾಡು ಇನ್ನೊಂದು ಪ್ರೋಗ್ರಾಮಿಗೆ ರಿಪೀಟ್ ಆಗ್ತಿರ್ಲಿಲ್ಲ. ಇವಾಗ ನೀವು ಹಚ್ಚೆವು ಕನ್ನಡದ ದೀಪ ಹೇಳಿದ್ರಿ, ಅದು ಒಂಥರ ನ್ಯಾಷನಲ್ ಆಂಥಮ್ ಕನ್ನಡ ರಾಜ್ಯೋತ್ಸವಕ್ಕೆ ಅಲ್ವಾ. ನೀವು ಯಾವ ಕನ್ನಡ ರಾಜ್ಯೋತ್ಸವ ಮಾಡಿದ್ರು ಹಚ್ಚೆವು ಕನ್ನಡದ ದೀಪ ಪ್ರತಿ ಕಡೆ ಕೇಳ್ತೀರಾ. ಅದ್ ಬಿಟ್ಟು ಇನ್ನೇನು ಅಂತ ತೋರ್ಸೋದೇ ಇಲ್ಲ ನಮಗೆ. ಇವರೆಲ್ಲ ಬಾವಿ ಒಳಗಡೆ ಇರೋ ಕನ್ನಡಿಗರು. ಒಂದೇ ಹಾಡನ್ನ ಮತ್ತೆ ಮತ್ತೆ ರಿಪೀಟ್ ಹಾಕೋರು. ನಾವೆಲ್ಲ ಸಮುದ್ರದೊಳಗಡೆ ಇದ್ದಿದ್ದು ಕನ್ನಡಿಗರು. ಪ್ರತಿ ಒಂದು ಕನ್ನಡ ರಾಜ್ಯೋತ್ಸವಕ್ಕೆ ಹೊಸ ಹೊಸ ಹಾಡುಗಳನ್ನ ಹುಡುಕಿ ತರ್ತಾ ಇದ್ರು ನಮ್ಮ ಟೀಚರ್ಸು. ಅದನ್ನ ಕಳಿಸ್ತಾ ಇದ್ರು. ಆಶುಭಾಷಣ ಇರ್ಬೋದು, ಡಿಬೇಟ್ಸ್ ಇರ್ಬೋದು, ಹುಡುಕಿ ಕಳಿಸ್ತಾ ಇದ್ರು. ಹೋಗು ನೀನು ಡಿಬೇಟ್ ಮಾಡ್ಬಾ, ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸ್ ಇದೆ, ಪ್ರತಿಭಾ ಕಾರಂಜಿ ಇರಲಿ, ಎಲ್ಲದೂ ಒಂದು ಕನ್ನಡ ಬರವಣಿಗೆ ಇರ್ಬೋದು, ಕನ್ನಡನ ಅಚ್ಚುಕಟ್ಟಾಗಿ ಬರೆಯೋದು ಕಲಿಸ್ತಾ ಇದ್ರು. ಸೊ ನಮ್ಗೆ ಈ ಥರ ಎಲ್ಲ ಬ್ಯಾಕ್ ಸಪೋರ್ಟ್ ಸಿಕ್ಕಿದೆ ನಮ್ಮ ಎಲ್ಲ. ಚಿಕ್ಕ ಹುಡುಗಿ ಆಗಿದ್ದಾಗಿಂದ ಮಾತುಗಾತಿ. ಹೌದು, ತುಂಬ ಮಾತಾಡ್ತೀನಿ ನಾನು. ಆ್ಯಕ್ಚುಲಿ ನಾನು 2008 ಅಲ್ಲಿ ಸಮಾಜ ಕಲ್ಯಾಣ ಸಚಿವೆ ಆಗಿ ಇಡೀ ಮಂಡ್ಯ ಡಿಸ್ಟಿಕ್ಕಿಗೆ ಟಾಪ್ ಬಂದಿದೆ, ಅಂದರೆ ಫಸ್ಟ್ ಪ್ರೈಸ್ ಬಂದಿತ್ತು. ಅದು ಮಾಕ್ ಪಾರ್ಲಿಮೆಂಟ್ ಅಂತ ಬರುತ್ತೆ. ಓ, ಹಂಗೆ ಹೇಳ್ಬೇಕು ತಾನೆ. ನಾನು ಹಿಂಗ್ ಸರ್ಪ್ರೈಸ್ ಆಗಿ ನೋಡ್ತಾ ಇದ್ದೀನಿ. 2008 ಯಾವ ಎಲೆಕ್ಷನ್? ಓಕೆ, ಅವಾಗ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗ್ತಿದ್ರು, ಸಮಾಜ ಕಲ್ಯಾಣ ಸಚಿವೆ ಆಗಿ ಅಂದ್ರೆ ನಾನು ಹಿಂಗ್ ನೋಡ್ತಾ ಇದ್ದೀನಿ. ಇಲ್ಲ, ಅದು ಅಣಕು ಸಂಸತ್ ಅಂತ ಒಂದು ಅವಾಗ ಬಿಜೆಪಿ ಗವರ್ನಮೆಂಟ್ ಇತ್ತು. ಅರವಿಂದ ಲಿಂಬಾವಳಿ ಅವರು ಶಿಕ್ಷಣ ಮಂತ್ರಿ ಏನೋ ಆಗಿದ್ರು. 2008 ಮೇ 25 ರಿಸಲ್ಟ್ ಬಂತು. ಅವಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು, ಬಹುಮತದಲ್ಲಿ ಆಯ್ಕೆ ಆದ್ರು. ಹೌದು, ಅವಾಗ ಒಂದು ಅಣಕು ಸಂಸತ್ ಅಂತ ಮಕ್ಳಿಗೆ ಮಾಡಿಸಿದ್ರು. ಅಲ್ಲಿ ತನಕ ಸರ್ಕಾರ ಹೇಗೆ ನಡೆಯುತ್ತೆ, ಆಡಳಿತ ಪಕ್ಷ ವಿರೋಧ ಪಕ್ಷ, ಯಾವ ಜ್ಞಾನನೂ ಇಲ್ಲ ನಮಗೆ. ನನಗೆ ಆ ಜ್ಞಾನ ಕೊಟ್ಟಿದ್ದು ನಮ್ಮ ಟೀಚರ್ಸು. ಹೋಗು ನೀನು ಮಾತಾಡ್ತೀಯಾ, ಚೆನ್ನಾಗಿ ಮಾತಾಡ್ತೀಯಾ, ಹೋಗು. ಅವಾಗ 8ನೇ ಕ್ಲಾಸಲ್ಲಿ ಏನೋ ಓದ್ತಾ ಇದೆ, ಕರ್ಕೊಂಡೋಗಿ ಬಿಟ್ರು. ಅವಾಗ ಆಡಿಷನ್ಸ್ ನಡೀತಾ ಇತ್ತು, ಯಾರು ಚೆನ್ನಾಗಿ ಮಾತಾಡ್ತಾರೆ ಒಂದು ಟಾಪಿಕ್ ಕೊಟ್ಟು ಅದರಲ್ಲಿ ಎಷ್ಟು ಜನನ ಸೆಲೆಕ್ಟ್ ಮಾಡಿ ಒಬ್ರು ಮುಖ್ಯಮಂತ್ರಿ, ಒಬ್ರು ಸಮಾಜ ಕಲ್ಯಾಣ ಸಚಿವೆ. ಹಾಗೆ ನಾನು ಸಮಾಜ ಕಲ್ಯಾಣ ಸಚಿವೆ ಆಗಿದೆ. ಟು ಬಿ ಫ್ರಾಂಕ್, ಅವತ್ತಿನ ಮಟ್ಟಕ್ಕೆ ನನ್ಗೆ ಏನೂ ಗೊತ್ತಿಲ್ಲ ಸಮಾಜ ಕಲ್ಯಾಣ ಸಚಿವೆನ ನನ್ನ ಯಾಕೆ ಮುಖ್ಯಮಂತ್ರಿ ಮಾಡಬಾರ್ದಿತ್ತು ಅಂತ. ಯಾಕಂದ್ರೆ ಮುಖ್ಯಮಂತ್ರಿ ಇದು ಒಂದೇ ಪವರ್ ಇರುತ್ತೆ ಅಂತ ಹೇಳಿ. ಆಮೇಲೆ ಗೊತ್ತಾಯಿತು ಏನೇನು ಪ್ರಾಬ್ಲಮ್ಸ್ ಬರುತ್ತೆ, ಒಬ್ಬ ಸಮಾಜ ಕಲ್ಯಾಣ ಸಚಿವನಿಗೆ ಏನೇನು ಆಳ ಅಗಲ ಎಷ್ಟಿದೆ ಅವರು ನೋಡಬೇಕಾದದ್ದು, ಸಾಲ್ವ್ ಮಾಡಬೇಕಾದದ್ದು ಅಂತ ಹೇಳಿ. ಹಾಗೆ ಆ ಥರ ಈ ರೀತಿ ಪ್ರೋಗ್ರಾಮ್ಗಳನ್ನ ಹುಡುಕಿ ತೆಗಿತಾ ಇದ್ರು ನಮ್ಮ ಟೀಚರ್ಸು. ಒಂದು ಡಿಬೇಟ್ ಇರಲಿ, ಒಂದು ಆಶುಭಾಷಣ ಇರಲಿ, ಪಿಕ್ ಆ್ಯಂಡ್ ಸ್ಪೀಚ್ ಇರಲಿ, ಈ ಥರ ಅಣಕು ಸಂಸತ್ ಇರಲಿ, ಹುಡುಕಿ ಕಳಿಸ್ತಾ ಇದ್ರು. ನಾವು ಈ ಮಟ್ಟಕ್ಕೆ ಬರೋ ಕಾರಣ ನಮ್ಮ ಟೀಚರ್ಸ್ ಬಿಟ್ಟರೆ ಬೇರೆ ಯಾರು ಅಲ್ಲ. ಚಿಕ್ಕ ವಯಸ್ಸಿಂದ ಕೇಳ್ಕೊಂಬಂದಿರೋದು ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಆ ಪಾಠಶಾಲೆ ಹೇಗಿತ್ತು, ಆ ಗುರುಗಳು ಹೇಗಿದ್ರು? ಸರ್, ನನಗೆ ತುಂಬ ಸ್ಟ್ರಿಕ್ಟ್ ಪೇರೆಂಟ್ಸ್. ಹೆಂಗೆ ಅಂತಂದರೆ, ಈ ಕೆಲಸ ಆಗಬೇಕಂದ್ರೆ ಆಗಬೇಕು. ನನ್ನ ಬಟ್ಟೆ ಐರನ್ ಮಾಡೋದು ಕಲಿತಾಗ ನಾನು 3ನೇ ಕ್ಲಾಸಲ್ಲಿದ್ದೆ. ನಮ್ಮ ಮನೆಯಲ್ಲಿ ಎಷ್ಟು ಶಿಸ್ತಂದರೆ, ಕನ್ನಡ ಮೀಡಿಯಂ ನಾನು ಓದುವಾಗ ನನ್ನ ಕನ್ನಡ ಮೀಡಿಯಂ ಸರ್ಕಾರಿ ಶಾಲೆಯಲ್ಲಿ 400ಕ್ಕಿಂತ ಜಾಸ್ತಿ ಸ್ಟ್ರೆಂತ್ ಇತ್ತು. ಅಷ್ಟು ಒಳ್ಳೆ ಎಜುಕೇಷನ್ ಕೂಡ ಆ ಸ್ಕೂಲಲ್ಲಿ ಇತ್ತು. ನಮ್ಮಪ್ಪ ಹೇಳೋರು, ಕನ್ನಡ ಮೀಡಿಯಮಲ್ಲೇ ಓದಬೇಕು, ನಮ್ಮ ಮಕ್ಕಳು ಸರ್ಕಾರಿ ಶಾಲೆನಲ್ಲೇ ಓದಬೇಕು ಅಂತ ಹೇಳಿ. ನಮ್ಮಮ್ಮ ಆ ಕಾಲಕ್ಕೆ ಗ್ರ್ಯಾಜುಯೇಟ್, ನಮ್ಮಪ್ಪನೂ ಎಜುಕೇಟೆಡ್ ಫೆಲೋ. ನಮ್ಮಪ್ಪ ಆ್ಯಕ್ಚುಲಿ PCMB, ನಮ್ಮಮ್ಮ HEPS ಮೇಜರ್ ಇಂಗ್ಲೀಷ್ ಏನೋ ತೊಗೊಂಡಿದ್ರು. ಅವ್ರಿಗೇನಂದರೆ ಮಕ್ಕಳು ಏನಾದರೂ ಓದಲಿ, ಒಟ್ಟಿನಲ್ಲಿ ಓದಿ ಅಂತ. ನಾನು ಇದನ್ನು ತುಂಬ ಜನಕ್ಕೆ ಹೇಳ್ತೀನಿ. ನೀವು ಎಜುಕೇಟೆಡ್ ಆಗಿದ್ದರೆ ಮಕ್ಕಳು ಅವರ ನೆಕ್ಸ್ಟ್ ಪೀಳಿಗೆಗೆ ಸಿಗೋ ಎಜುಕೇಷನ್ ಇದೆಯಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ಜನರೇಷನ್, ನನ್ನ ತಂದೆ ತಾಯಿ ನಮ್ಮ ಮನೇಲಿ ಸೆಕೆಂಡ್ ಜನರೇಷನ್ ಎಜುಕೇಟೆಡ್. ನಮ್ಮ ಅಜ್ಜಿ ತಾತನೂ ಕೂಡ ಫಸ್ಟ್ ಜನರೇಷನ್ ಎಜುಕೇಟೆಡ್. ನನ್ನ 3rd ಜನರೇಷನ್. ನಾನು ಯಾವಾಗಲೂ ಅದೇ ಹೇಳ್ತಿರ್ತೀನಿ, ಶಿಕ್ಷಣ ಒಂದು ಕುಟುಂಬಕ್ಕೆ ಎಷ್ಟು ಮುಖ್ಯ ಅಂತ ಹೇಳಿ. ನಾನು ಎಜುಕೇಟೆಡ್ ಆಗಿರೋದ್ರಿಂದ ಇನ್ನು 4 ಜನಕ್ಕೆ ನಾನು ಎಷ್ಟು ಅದರ ಪ್ರಾಮುಖ್ಯತೆ ಏನಂತ ಹೇಳ್ಬೋದು. ಆ ಥರ ನನಗೆ ಮನೆಯಲ್ಲಿ ಸಪೋರ್ಟ್ ಸಿಕ್ಕಿದ್ದು. ನಮ್ಮ ಅಪ್ಪನಿಗೆ ಸಾಹಿತ್ಯ ಆಸಕ್ತಿ ತುಂಬ ಜಾಸ್ತಿ. ನೀವು ಮನೆಯಲ್ಲಿ ಎಲ್ಲೇ ನೋಡಿದ್ರೂ ಪುಸ್ತಕ ಕಾಣಿಸ್ತಾ ಇತ್ತು ನಮಗೆ. ಹೇಗದು ಇನ್ಫ್ಲುಯೆನ್ಸ್, ಹೇಗೆ, ಯಾರ ಪ್ರಭಾವ ಅದು? ಸುರೇಶ್ ಹೆಬ್ಳಿಕರ್, ಪ್ರಖ್ಯಾತ ಚಲನಚಿತ್ರ ನಟರು. ನಮ್ಮಪ್ಪನಿಗೆ ಅವ್ರ ಇನ್ಫ್ಲುಯೆನ್ಸ್. ಅವರ ಯಾವುದೋ
ನಮ್ಮಪ್ಪ ಓದಿದ್ದು ಮೈ ಶುಗರ್ ಹೈಸ್ಕೂಲ್ ಅಂತ ಹೇಳಿ, ಇವಾಗ ಅದನ್ನ ಕೇಂದ್ರೀಯ ವಿದ್ಯಾಲಯ ಮಾಡಿದ್ದಾರೆ ಮಂಡ್ಯದಲ್ಲಿ. ಮೈಸೂರುಗರ್ ಹೈಸ್ಕೂಲ್ ಗೊತ್ತಿಲ್ಲದೆ ಇರೋರು ಯಾರು ಇರಲ್ಲ ಮಂಡ್ಯದಲ್ಲಿ. ಯಾವುದೋ ಒಂದು ಕಾಂಪಿಟೇಷನ್ ಅಲ್ಲಿ ನಮ್ಮಪ್ಪ ಒಂದು ಸ್ಟೋರಿ ಬರೆದಿರಂತೆ, ಅದಕ್ಕೆ ಫಸ್ಟ್ ಪ್ರೈಸ್ ಬಂದಿತ್ತಂತೆ. ಅವ್ರು ಹೇಳಿದಂತೆ ತುಂಬ ಚೆನ್ನಾಗಿ ಬರೆದಿದ್ಯಾ ನೀನು, ಇದನ್ನೇ ಕಂಟಿನ್ಯೂ ಮಾಡು ಅಂತ ಹೇಳಿ. ಆಮೇಲೆ ನನ್ನಪ್ಪ ಫಿಲ್ಮ್ಸ್ಗೆಲ್ಲ ಸ್ಟೋರಿ ಬರೀತೀನಿ ಅಂತ ಹೇಳಿ ಬೇರೆ ಏನೇನೋ ಕಸರತ್ತುಗಳು ಮಾಡ್ತಾ ಇದ್ರಂತೆ. ಅದಾಗಲಿಲ್ಲ. ಬಟ್ ಆದರೆ ಸಾಹಿತ್ಯಾಸಕ್ತಿ ಹೋಗಿಲ್ಲ ಅವರಿಗೆ. ತುಂಬ ಕವನಗಳು, ಕವಿತೆಗಳು, ಸಣ್ಣ ಸಣ್ಣ ಪುಸ್ತಕಗಳು, ಆಮೇಲೆ ಬೇರೆ ಎಲ್ಲೇ ಹೋದ್ರು ಅವ್ರಿಗೆ ಪುಸ್ತಕಗಳನ್ನೇ ಗಿಫ್ಟಾಗಿ ಕೊಟ್ಟು ಕಳಿಸ್ತಾ ಇದ್ರು. ಸೊ ಮನೆಯಲ್ಲಿ ಒಂದು ಲೈಬ್ರರಿ ಸೆಟಪ್ ನಮ್ಮಪ್ಪ ಮಾಡಿಕೊಟ್ಟಿದ್ರು ನಮಗೆ. ನಮ್ಮಮ್ಮನಿಗೆ ಮ್ಯೂಸಿಕ್ ಮತ್ತು ಸಾಹಿತ್ಯ ಎರಡನ್ನು ತುಂಬ ಅಂದರೆ ತುಂಬ ಇಷ್ಟ. ನಮ್ಮಪ್ಪ ತಂದ ಪುಸ್ತಕನ ಒಂದು ಬಿಡದೆ ಓದಿ ಅಚ್ಚುಕಟ್ಟಾಗಿ ಜೋಡಿಸಿಡ್ತಾಯಿದ್ರು. ಇಂಥ ಪುಸ್ತಕ ಓದಿದ್ದೀನಿ, ಈ ಪುಸ್ತಕದಲ್ಲಿ ನಾನು ಇದನ್ನು ಕಲಿತೆ. ಆವಾಗ ಎದೆ ತುಂಬಿ ಹಾಡುವೇನು ರಿಯಾಲಿಟಿ ಶೋ ಅಲ್ಲ, ಬರೀ SP ಬಾಲಸುಬ್ರಹ್ಮಣ್ಯಂ ಅವ್ರು ಮಾತ್ರ ಹಾಡ್ತಾ ಇದ್ರು ವೀಕೆಂಡಲ್ಲಿ. ನಿಮ್ಗೆ ಜ್ಞಾಪಕ ಇರುತ್ತೆ, ಯಾವ ವಾರದಲ್ಲಿ ಯಾವ್ರ ಜೊತೆಗೆ ಯಾರು ಹಾಡಿದ್ರು, ಯಾವ್ಯಾವ ಹಾಡು ಹಾಡಿದ್ರು ಅಂತ ನಮ್ಮಮ್ಮ ಲಿಸ್ಟ್ ಬರೆಯೋರು. ಅಷ್ಟು ಅಭ್ಯಾಸ, ಒಳ್ಳೆ ಹವ್ಯಾಸ ಬೆಳೆಸ್ಕೊಂಡಿದ್ರು. ನಾನು ಕೇಳೋವೆ, ಏನಕ್ಕೆ ಹಿಂಗೆಲ್ಲ ಬರ್ದಿಡ್ತೀಯಾ ಅಂತ. ಮರ್ತು ಹೋದ್ರೆ ಅವತ್ತು ಯಾರು ಬಂದಿದ್ರು ಅಂತ ಹೇಳೋರು. ಪುಸ್ತಕ ಓದಿದ್ರು ಅಷ್ಟೇನೆ. ಏನಕ್ಕೆ ನೀನು ಇದೆಲ್ಲ ಬರ್ದಿಡ್ತೀಯಾ, ಈ ಪುಸ್ತಕದಲ್ಲಿ ಇಂಥದ್ದಿತ್ತು ಅಂತ ನಿಂಗೆ ಹೇಳ್ಬೇಕಂದ್ರೆ, ಇನ್ಯಾರಿಗಾದ್ರೂ ಹೇಳ್ಬೇಕಂದ್ರೆ ಆ ವಿಷಯನ, ಇವಾಗ ನಿಂಗೇನೋ ಆ ರಿಲೇಟೆಡ್ ಒಂದು ಲೆಸನ್ ಬಂದಿರುತ್ತೆ, ನಿಂಗೆ ಮನೇಲಿ ಕೂರ್ಸ್ ನಾನು ಹೇಳ್ಕೊಡ್ತಾ ಇದ್ದೀನಿ, ಅವಾಗ ನಾನು ಇನ್ನೊಂದೇನೋ ಹೇಳಬೇಕಲ್ಲ ನಿಂಗೆ ಇಂಟ್ರೆಸ್ಟ್ ಆಗಂಗೆ, ರೆಫರ್ ಮಾಡಬೇಕು, ನಿನ್ಗೋಸ್ಕರ ನಾನು ಓದ್ತೀನಿ ಅಂತ ಹೇಳೋರು. ಅದು ನಂಗೆ ತುಂಬ ಅಫೆಕ್ಟ್ ಆಗಿದೆ ಸರ್. ನಾನು ಶಿಕ್ಷಣ ವೃತ್ತಿಗೆ ಬಂದಾಗಿಂದನೂ ನಾನಿವತ್ತು ಏನಾದ್ರು ತಿಳ್ಕೊಂಡ್ರೆ ನನ್ನ ಮಕ್ಳಿಗೆ ಹೋಗಿ ಏನಾದರೂ ಹೇಳ್ಬೋದು. ಶಾಲೆಯಲ್ಲಿ 400 ಹತ್ತತ್ರ ಮಕ್ಕಳಿದ್ದಾರೆ, 400 ಜನಕ್ಕೂ ಏನಾದ್ರು ಒಂದು ಹೇಳಬೇಕಲ್ಲ, ಇನ್ಸ್ಪೈರ್ ಆಗೋ ಥರ. ನನ್ನಿಂದ ಇನ್ನೊಂದಷ್ಟು ಜನ ಇನ್ಸ್ಪೈರ್ ಆಗಬೇಕಲ್ಲ ಅಂತ ಇದು ಅಮ್ಮನಿಂದ ಬಂದದ್ದು. ಗಾದೆ ಮಾತು ಸುಮ್ಮನೆ ಹೇಳಿಲ್ಲ ಅನ್ಸುತ್ತೆ, ತಾಯಿ ಅಂತೆ ಮಗಳು ನೂಲಿನಂತೆ ಸೀರೆ ಅಂತ. ಸೊ ಆ ಪ್ರಭಾವ ಅಂದರೆ ಅಪ್ಪ ಅಮ್ಮಂದ್ರು ಏನು ಮಾಡ್ತಿರ್ತಾರೆ ಅದು ಗೊತ್ತಿದ್ದ ಮಕ್ಕಳು ಇನ್ಫ್ಲೂಯೆನ್ಸ್ ಆಗ್ತಾನೆ ಇರ್ತಾರೆ. ಹೌದು. ಬಟ್ ಅವಾಗ ಚಿಕ್ಕ ವಯಸ್ಸಿದ್ದಾಗ ಪೂರ್ಣಿಮಾ ನೀನೇನಾಗಬೇಕು ಅಂದರೆ ಟೀಚರ್ ಅಂತನಾ ಅಥವಾ ಬೇರೆ ಏನೋ? ಕೇಳಿದವ್ರಿಗೆಲ್ಲ ಅವ್ರದ್ದು ಹೇಳ್ತಾ ಇದ್ದೇನೆ ಸರ್ ನಾನು, ಯಾಕಂದರೆ ಒಂಥರ ಮಲ್ಟಿ ಟಾಸ್ಕರ್ ಅವಾಗಿಂದ. ನಾನು ಯಾರಾದ್ರು ಕೇಳಿದರೆ ನೀನು ಡಾಕ್ಟರ್ ಆಗ್ತೀಯಾ? ಹೌದು ಡಾಕ್ಟರ್ ಆಗಬೇಕು. ಇಂಜಿನಿಯರ್ ಆಗ್ತೀಯಾ ಅಂದರೆ, ಇಂಜಿನಿಯರಿಂಗ್ ಅಂದರೆ ಏನಂತ ನಂಗೆ ಗೊತ್ತಿರಲಿಲ್ಲ. ಅದ್ರ ಕ್ಲಾರಿಟಿ ಇಲ್ಲದೆ ಇದರಿಂದ ನಾನು ಇಂಜಿನಿಯರ್ ಆಗ್ತೀನಿ ಅಂತ ಯಾರಿಗೂ ಹೇಳಿಲ್ಲ. ಮೇಸ್ಟ್ ಆಗ್ತೀಯಾ ಅಂದರೆ ಮೇಸ್ಟ್ ಆಗ್ತೀನಿ ಅಂತ ಅನ್ನೋದು. ಆ್ಯಕ್ಟರ್ ಆಗ್ತೀಯಾ ಅಂತಂದರೆ ಚೆನ್ನಾಗಿ ಹಾಡ್ತೀಯಾ, ಸಿಂಗರ್ ಆಗ್ತೀಯಾ ಅಂದರೆ ಆಗ್ತೀನಿ. ಹಾಗೆ ಕೇಳಿದವ್ರಿಗೆಲ್ಲ ಯಾರ್ಯಾರು ಕೇಳ್ತಾರೋ ಆ ಸಮಯಕ್ಕೆ ಏನು ನೆನಪಾಗುತ್ತೆ ಅದಾಗ್ತೀನಿ ಅಂತ ಹೇಳ್ತಿದ್ದೆ. ಬಟ್ ಮೇಸ್ಟ್ ಆಗಬೇಕಂತ ಯಾಕೆ ನನಗೆ ಅನಿಸ್ತು ಅಂತ ಹೇಳಿದ್ರೆ, ನಮ್ಮಮ್ಮನ ಇಬ್ಬರು ತಮ್ಮಂದಿರು, ಮೊದಲನೇ ತಮ್ಮ ಅವರು MSc ಬಾಟ್ನಿ ಮಾಡಿದರು, ಇನ್ನೊಬ್ಬರು ನಮ್ಮಮ್ಮನ ತಮ್ಮ MSc ಮ್ಯಾಥಮೆಟಿಕ್ಸ್ ಮಾಡಿದರು. ಸೋದ್ರ ಮಾವ. ನಂಗೆ ಮತ್ತು ಮ್ಯಾಥಮೆಟಿಕ್ಸಲ್ಲಿ ತುಂಬ ಫಾಸ್ಟ್ ಇದ್ದೆ ನಾನು. ಯಾವುದೇ ಲೆವೆಲ್ ಆಫ್ ಮ್ಯಾಥಮೆಟಿಕ್ಸ್ ಕೊಟ್ಟರು ಈಸಿಯಾಗಿ ಮಾಡಿ ಹಾಕ್ತಾ ಇದ್ದೆ. ಆಮೇಲೆ ನಂಗೆ ಅನಿಸ್ತು MSc ಮ್ಯಾಥಮೆಟಿಕ್ಸ್ ಮಾಡೋಣ, ಯಾರೂ ಮಾಡಿಲ್ಲ, ಮಾಮ ಮಾಡಿದ್ದಾರೆ ನಾನು ಮಾಡೋಣ ಅಂತ ಹೇಳಿ MSc ಮ್ಯಾಥಮೆಟಿಕ್ಸ್ ತೊಗೊಂಡೆ. ಈ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿಗೆ ಏನಿದೆ ನೀವು ಲ್ಯಾಬಿಗಾದರೂ ಹೋಗ್ಬೋದು, MNCಗಾದರೂ ಹೋಗ್ಬೋದು, ಟೀಚಿಂಗ್ ಆದರೂ ಹೋಗ್ಬೋದು. ನಂಗೆ ಆಪ್ಷನ್ ಇರಲಿಲ್ಲ. ಅದಾದಮೇಲೆ ಮಧ್ಯ ಬ್ರೇಕಲ್ಲಿ ನಾನು BScಯಿಂದ MSc ಏನು ಕಾಲೇಜ್ ಡೇಸಲ್ಲಿ ನಾನು ಟ್ಯೂಷನ್ಸ್ ಮಾಡ್ತಾ ಇದ್ದೆ. ನವೋದಯ ಅಂದ್ರೆ ಅದು ಕೂಡ ಆಕ್ಸಿಡೆಂಟಲ್. ನನ್ನ ಅಕ್ಕಂದು ಒಂದು ಟ್ಯೂಟೋರಿಯಲ್ ಇತ್ತು, ಅವತ್ತು ಯಾರೂ ಇರಲಿಲ್ಲ ಆ್ಯಕ್ಚುಲಿ ಅಲ್ಲಿ ಇದು ಮಾಡೋಕ್ಕೆ. ಸುಮ್ಮನೆ ಒಂದಿನ ಆಕ್ಸಿಡೆಂಟಾಗಿ ಹೋಗಿ ಪಾಠ ಮಾಡಿದ್ದು. ಅವರು ಕೂತ್ಕೊಂಡು ಕೇಳೋರು, ಇನ್ನೇನಾದರೂ ಹೇಳಿ ಅಂತ. ಅವತ್ತು ಸುಮ್ಮನೆ ಕಥೆನೋ ಏನೋ ಹೇಳ್ತಾ ಇದ್ದೆ, ನಾನು ಆ್ಯಕ್ಚುಲಿ ಪಾಠ ಮಾಡ್ತಾ ಇರಲಿಲ್ಲ. ಆವಾಗ ಅವ್ರು ಡಿಸ್ಕಂಟಿನ್ಯೂ ಆದರು ಒಬ್ಬರು ಮ್ಯಾಥ್ಸ್ ಟೀಚರು. ಸಪ್ಲಿಮೆಂಟರಿ ಎಕ್ಸಾಮ್ ಅದು, ಈಗ 10th ಮ್ಯಾಥ್ಸ್ ಫೇಲ್ ಆಗಿರ್ತಾರಲ್ಲ, ಅವ್ರದ್ದೊಂದು ಬ್ಯಾಚ್ ಇತ್ತು. ಅವ್ರಿಗೆ ಏನಾದರೂ ಮ್ಯಾಥ್ಸ್ ಬರೋದೇ ಇಲ್ಲ, ಆಯಿತಾ. ನೀವೇನು ಹಂಗಿದ್ರೆ ಯಾಕೆ ಫೇಲ್ ಆಗ್ತಿದ್ರೆ ಅವರು ಅಂಥವ್ರನ್ನೇ ನಾನು ಪಾಸ್ ಮಾಡಿಸ್ಬೇಕು, ಅದನ್ನು ಟಾಸ್ಕ್ ನಾನು ಅಕ್ಕ ಕೊಟ್ಟಿದ್ದು. ಅಂಥ ಒಂದು 7-8 ಜನಕ್ಕೆ ನಾನು ಮ್ಯಾಥಮೆಟಿಕ್ಸ್ ಟ್ಯೂಷನ್ ಶುರು ಮಾಡಿದೆ. ಅಂದರೆ ಅವ್ರು ಆಲ್ರೆಡಿ ಇತ್ತು, ನಾನು ಕಂಟಿನ್ಯೂ ಮಾಡ್ಕೊಂಡು ಹೋದೆ. ನಾನು ಅದೃಷ್ಟಕ್ಕೆ 8 ಜನನು ಸಪ್ಲಿಮೆಂಟ್ರಿ ಪಾಸ್ ಆಗಿಬಿಟ್ರು. ಅವಾಗ ಅನಿಸಿದ್ದು ಸ್ಕಿಲ್ ಇದೆ ನನಗೆ. ಹೌದು, ನನಗೆ ಇನ್ನೊಂದು ಏನು ಇಷ್ಟ ಅಂದರೆ, ನಾನು ತಿಳ್ಕೊಂಡಿರೋದನ್ನ ಇನ್ನೂ 4 ಜನಕ್ಕೆ ಎಫೆಕ್ಟಿವ್ ಆಗಿ ಹೇಳಬೇಕು, ಅದಿದೆ ನನ್ನ ತಲೆಯಲ್ಲಿ. ಸೊ ಇದು ಬೆಸ್ಟ್ ಆಪ್ಷನ್ ನನಗೆ, ಇದರಲ್ಲಿ ನಾನು ಪಕ್ಕಾ ಸಕ್ಸಸ್ ಆಗ್ತೀನಿ. ಟೀಚಿಂಗ್ ಅನ್ನೋದು ನಿಮ್ಗೆ ಅರಿವಾಗಕ್ಕೆ ಶುರುವಾಯಿತು. ಆಮೇಲೆ ಬೆಟರ್ ಮಾಡ್ಕೊಳಕ್ಕೆ ಹೋದೆ. ಸರಿ ಆಯಿತು, MSc B.Ed ಮಾಡಿಬಿಡೋಣ, B.Ed ಆಯಿತು, M.Ed ಮಾಡ್ಕೊಂಡು ಬಿಡೋಣ, ಚೈಲ್ಡ್ ಸೈಕಾಲಜಿ ತಿಳ್ಕೊಳ್ಳೋಣ. ಈಗ ಪಾಠ ಏನೋ ಮಾಡ್ತೀನಿ, ಆ ಮಗುಗೆ ಅರ್ಥ ಆಗೋಂಗೆ ಪಾಠ ಮಾಡಬೇಕಲ್ಲ, ಆ ಮಗುವಿನ ಸೈಕಾಲಜಿ ಗೊತ್ತಾಗಬೇಕಲ್ಲ ಅಂತ ಹೇಳಿ ಹಾಗೆ
ಕನೆಕ್ಟೆಡ್ ಒಂದೊಂದು ತಿಳ್ಕೊಂಡ ಇಲ್ಲಿಗೆ ಸ್ಟಾಪ್ ಆದರೆ ಆಗಲ್ಲ, ಇದಕ್ಕೇನೋ ಒಂದು ಕನೆಕ್ಟಿವಿಟಿ ಇದೆ, ಅದನ್ನು ನಾನು ಕಂಟಿನ್ಯೂ ಮಾಡಬೇಕು ಅನ್ನೋ ಥರ ಶುರುವಾಗಿದ್ದು. ಸೊ ಫೈನಲಿ MSc ಮ್ಯಾಥಮೆಟಿಕ್ಸ್. ಹೌದು. ಆ ಮೂಲಕ ಕೆಲಸದಲ್ಲಿದ್ದೀರಾ ಈಗ. ಹೌದು. ಈ ಲೆಕ್ಕಾಚಾರ ಒಂದು ಮ್ಯಾಥಮೆಟಿಕ್ಸ್ ಇದ್ದೇ ಇರುತ್ತೆ, ಅದು ಬದುಕಿನ ಲೆಕ್ಕಾಚಾರ, ಮ್ಯಾಥಮೆಟಿಕ್ಸ್ ಲೆಕ್ಕಾಚಾರ ಇದ್ದೇ ಇದ್ರು. ಆದರೆ ಈ ಕನ್ನಡದ ಲೆಕ್ಕಾಚಾರ ನೀವು ಬಿಟ್ಟೇ ಇಲ್ಲ. ಬಿಡೋಕ್ಕಾಗುತ್ತಾ ಸರ್ ಅದನ್ನು? ಅಂದರೆ ಈ ಸಾಹಿತ್ಯ ಇವೆಲ್ಲ ಓದುವುದು ಅವಾಗಿಂದನೂ ಬುಕ್ಸು ಅದ್ರ ಜೊತೆ ಇದ್ದೇ ಇದ್ದೀರಿ, ಜರ್ನಿ ಮಾಡ್ತಾನೆ ಬಂದಿದ್ದೀರಿ. ಹೌದು. ನನಗೆ ಮ್ಯಾಥಮೆಟಿಕ್ಸು ಈ ಹೇಗೆ ಅಕಾಡೆಮಿಕಲಿ ಕನೆಕ್ಟ್ ಆಗಿದೆಯೋ, ಸಾಹಿತ್ಯ ನಾನು ಬೆಳೆದು ಬಂದಿದ್ದೆ ಸಾಹಿತ್ಯದ ಜೊತೆಗೆ. ನಿಮ್ಗೆ ಏನೂ ಇಲ್ಲದೆ ಒಂದು ಪುಸ್ತಕ ಕೊಟ್ಬಿಟ್ರು ನಾನು ಇಡೀ ದಿನ ಕಳೆದು ಬಿಡ್ತೀನಿ. ಒಂದು ಒಳ್ಳೆ ಪುಸ್ತಕ, ಒಂದು ಕಪ್ ಕಾಫಿ, ಅಥವಾ ಯಾರೂ ಇಲ್ಲದೆ ಇರೋ ಒಂದು ಜಾಗ, ನಂಗೆ ಸ್ಪೇಸ್ ಬೇಕು. ಓದಬೇಕಾದ್ರೆ ನನಗೆ ಯಾರೂ ನಂಗೆ ಡಿಸ್ಟರ್ಬ್ ಮಾಡಬಾರ್ದು ಅಂಥದ್ದು ಒಂದು ಜಾಗ ಸಿಕ್ಕರೆ ನಾನು ಯಾರಿಗೂ ಡಿಸ್ಟರ್ಬ್ ಮಾಡಲ್ಲ, ನನಗೂ ಯಾರೂ ಡಿಸ್ಟರ್ಬ್ ಮಾಡಬಾರ್ದು. ಆ ಎನ್ವೈರ್ನಮೆಂಟ್ ಇದ್ಬಿಟ್ರೆ ತುಂಬ ಚೆನ್ನಾಗಿ ಕಾಲ ಕಳಿತೀನಿ ನಾನು. ಡು ಯು ರಿಮೆಂಬರ್, ಅಂದರೆ ನಿಮಗೆ ನೆನಪಿರೋ ಹಾಗೆ ಯಾವುದೋ ಒಂದು ಪುಸ್ತಕ ಕನ್ನಡದಲ್ಲಿ ಮೊದಲ ಬಾರಿಗೆ ನೀವು ಓದಿದ್ದು ಕೂತ್ಕೊಂಡು ಅಬ್ಬಾ ಎಂಥ ಬುಕ್ ಓದ್ದೆ ಅನ್ನೋ ಫೀಲ್ ಆಗಿದ್ದು ಯಾವಾಗ? ಸರ್, ಯಾವುದೋ ಕನಕ ಜಯಂತಿಗೆ ಅಂತ ಅನ್ಕೊಂತೀನಿ ಮೋಸ್ಟ್ಲಿ. ಕನಕದಾಸರ ಕೀರ್ತನೆಗಳ ಕಾಂಪಿಟೇಷನ್ ಇತ್ತು. ಅವಾಗ ನಾನು ಹಾಡಿದ್ದೆ ಕನಕದಾಸರದ್ದು ಯಾವುದೋ ಕೀರ್ತನೆ ಹಾಡಿದ್ದೆ, ಫಸ್ಟ್ ಪ್ರೈಸ್ ಬಂದಿತ್ತು ನನಗೆ. ಅದಕ್ಕೆ ಅಂದ್ಬಿಟ್ಟು ಅವ್ರದ್ದೊಂದು ಬುಕ್ ಕೊಟ್ಟಿದ್ರು ನನಗೆ, ಅವ್ರದ್ದು ಕನಕದಾಸರ ಕೀರ್ತನೆಗಳು ಅಂತ ಹೇಳಿ ಒಂದು ಪ್ರೈಸ್ ಬುಕ್. ಅದು ಅದೇ ನಾನು ಓದಿರೋ ಮೊದಲನೇ ಪುಸ್ತಕ. ಅದು ಬಿಟ್ಟರೆ ಭಗವದ್ಗೀತೆ ಪಾರಾಯಣ ಮಾಡಿಸ್ತಾ ಇದ್ರು ಮುಂಚೆಯಿಂದ. ಅಂದರೆ ಅವಾಗೊಂದು ಬಿಲೀಫ್ ಇತ್ತು, ಮಕ್ಳು ಕೈಲಿ ಭಗವದ್ಗೀತೆ ಓದಿಸಿದ್ರೆ ಚುರುಕಾಗ್ತಾರಂತೆ ಅಂತ ಹೇಳಿ ಅಕ್ಷರಾಭ್ಯಾಸ ಮಾಡಿ. ಅದು ಇರ್ಬೋದೇನೋ ಪಠಣ ಮಾಡಿದ್ದು, ಬಟ್ ನಾನೇ ಕೂತ್ಕೊಂಡು ಓದಿದ್ದು ಕನಕದಾಸರ ಕೀರ್ತನೆಗಳು. ಈಗಿನವರಿಗೆ ಅದೆಲ್ಲ ಇದೇ ಇರಲ್ಲ, ಮುಂಡಿಕೆಗಳಂತ ಬರೀತಾ ಇದ್ರು, ಡಬಲ್ ಮೀನಿಂಗ್ ಇರುತ್ತೆ ಅದಕ್ಕೆ. ಆ ಥರದ್ದು ಅದು ತುಂಬ ಕೆರಳಿಸಿತ್ತು ನನ್ನ. ಎರಡೆರಡು ಮೀನಿಂಗ್ ಇದೆ, ಕೈ ನುಗ್ಗೆಕಾಯಿ, ಕಾಲು ಸೋರೆಕಾಯಿ ಅಂತ ಹೇಳಿ. ಸೋರೆಕಾಯಿ ಅಂದರೆ ಸೋರೋದು, ನುಗ್ಗೆಕಾಯಿ ಅಂದರೆ ಉದುದಕ್ಕಿರೋ ಆ ಥರ. ಅದನ್ನು ಇದಕ್ಕೆ ತಾಳೆ ಮಾಡಿ ಬರ್ದಿರೋಂಥ ಪುಸ್ತಕ. ತುಂಬ ಇಂಟ್ರೆಸ್ಟಿಂಗಾಗಿ ಕೂತ್ಕೊಂಡು ಓದಿದ್ದೆ ನಾನು. ಆಮೇಲೆ ಆ ಪುಸ್ತಕ ಓದಿದ ಮೇಲೆ ನನ್ನ ಪ್ರಪಂಚ ನೋಡೋ ರೀತಿಯೇ ಬದಲಾಗೋಯ್ತು. ಒಂದು ಸಿನಿಮಾ ನೋಡಿದ್ರು ಇದು ಕೀ ಮೀನಿಂಗ್ ಇದೆ, ಒಂದು ಯಾವುದೋ ಸೀರಿಯಲ್ ನೋಡ್ತಾ ಇದ್ರು ಈ ಸಿಚುವೇಶನ್ಗಿದ್ದು ತಲೆಯಲ್ಲಿ ಓಡ್ತಾ ಇತ್ತು ನನಗೆ. ಯಾರಿಗಾರು ಹೇಳಬೇಕಾದ್ರೂ ಅಷ್ಟೇ, ಸರ್ ಪಾಠ ಮಾಡ್ತಾ ಇರಬೇಕಾದ್ರೂ ಅಷ್ಟೇ, ಇದನ್ನು ಈ ಥರ ರಿಲೇಟ್ ಮಾಡಿ ಇಟ್ಕೊಂಡ್ರೆ ನನ್ನ ತಲೆಯಲ್ಲಿ ಅದು ತುಂಬ ದಿನ ಉಳಿಯುತ್ತೆ ಅಂತ. ಆ ಪುಸ್ತಕ ನಂಗೆ ತುಂಬ ಅಫೆಕ್ಟ್ ಆಗಿದೆ.